ವೀಕ್ಷಕರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಇವತ್ತು ಸುದ್ದಿಯ ಬೆನ್ನತ್ತಿ ನಾವು ಹೊರಟಿರೋದು ಬೆಟ್ಟೇಗೌಡನ ಪಾಳ್ಯದ ಕೆಂಪು ಕಲ್ಲಿನ ಕೋಟೆಯೊಳಗೆ. ಈ ಕೋಟೆ ಅಗರ್ಭ ಶ್ರೀಮಂತಿಕೆಯನ್ನು ಹೊಂದಿದೆ. ಆ ಸಂಪತ್ತನ್ನೆಲ್ಲ 35 ವರ್ಷಗಳಿಂದ ಲೂಟಿ ಹೊಡೆದ್ರು. ಆ ಸಂದರ್ಭದಲ್ಲಿ ಆ ಭೂಮಿಯ ಮಾಲೀಕತ್ವ ಹೊಂದಿದವರು ಹೇಗಿದ್ದಾರೆ? ಈಗ ಶ್ರೀಮಂತರಾಗಿದ್ದಾರಾ? ಅಲ್ಲಿನ ಪರಿಸರ ಹೇಗಿದೆ? ಇವೆಲ್ಲ ತಿಳಿಯೋಣ ಈ ವರದಿ ಮೂಲಕ. ಬೆಟ್ಟೇಗೌಡನ ಪಾಳ್ಯದ ಕೆಂಪು ಕಲ್ಲಿನ ಕೋಟೆಯೊಳಗಿನ ನಮ್ಮ ಕಾರ್ಯಾಚರಣೆ ಒಂದು ದಿನಕ್ಕೆ ಮುಗುದಿಲ್ಲ. ಅದು 5-6 ದಿನಗಳ ಕಾರ್ಯಾಚರಣೆ. ಅಲ್ಲಿನ ಜನರ ಮನಗೆಲ್ಲುವುದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ. ಯಾಕಂದ್ರೆ ಅವರು ಈಗಾಗಲೇ ಭಾರೀ ಮೋಸಗೊಳಗಾಗಿದ್ರು. ಬೆಟ್ಟೇಗೌಡನ ಪಾಳ್ಯದಲ್ಲಿ ಅರಳೀಪುರದ ವ್ಯಾಪಾರಸ್ಥರು ಕೆಂಪು ಕಲ್ಲಿನ ಗಣಿಯನ್ನು ಗುಜರಾತ್, ರಾಜಸ್ಥಾನ ಸೇರಿದಂತೆ ಅನೇಕ ಕಡೆ ಸಾಗಿಸಿದ್ರು. ವ್ಯಾಪಾರಿಗಳ ಮೋಸ ಅರಿತ ರೈತರು ಗಣಿ ನಿಲ್ಲಿಸುವಂತೆ ಒತ್ತಡ ಹೇರಿದ್ರು. ರೈತರ ಒತ್ತಡಕ್ಕೆ ಮಣಿದು ಅವರು ಗಣಿಗಾರಿಕೆ ನಿಲ್ಲಿಸಿದ್ರು. ಆದರೆ ಇಲ್ಲಿ ಇನ್ನೂ ರೂಬಿ ನಿಕ್ಷೇಪಗಳು ಇರುವುದನ್ನ ತಜ್ಞರು ರೈತರಿಂದ ತಿಳಿದುಕೊಂಡಿದ್ರು. ಆದರೆ ಗಣಿಗಾರಿಕೆ ನಡೆಸುವ ಧೈರ್ಯ ಇವರಲ್ಲಿ ಇಲ್ಲ. ನಮಗೆ ಗಣಿ ನಡೆಸುವ ಜಾಗವನ್ನ ತೋರಿಸಿದ್ರು. ಗಣಿಗಾರಿಕೆಯಿಂದ ಬರುವ ಲಾಭವನ್ನ 50-50 ಆಗಿ ಹಂಚುವ ನಿರ್ಧಾರಕ್ಕೂ ಬರಲಾಯಿತು. ಒಂದು ಒಳ್ಳೆ ದಿನ ನೋಡಿ ಭರ್ಜರಿಯಾಗಿ ಗುದ್ದಲಿ ಪೂಜೆಯನ್ನೂ ಮಾಡಿದ್ವಿ. ಸರಿ, ಇಲ್ಲಿ ಗಣಿಗಾರಿಕೆ ನಡೆಸಲು ಗಣಿ ಇಲಾಖೆಯಿಂದ ಪೊಲೀಸರಿಂದ ತೊಂದರೆ ಆಗಲ್ವಾ ಅಂತ ಕೇಳಿದ್ರೆ ಇವರ ಬೋಲ್ಡ್ ಉತ್ತರ ಕೇಳಿ. ಬಂದಾಗ ಒಂದು 200-300 ಕೈ ಇಕ್ಕಿರ್ ಸಾಕಷ್ಟೇ. ಒಂದು ತಿಂಗಳಿಗೆ ಯಾವಾಗಲೂ ಬರ್ತಾರೆ, ಒಂದು ತಿಂಗಳಿಗೆ 2 ತಿಂಗಳಿಗೂ 200-300 ಇಕ್ಕಿರ್ ಓದ್ತಾ ಇರ್ತಾರೆ ಅಷ್ಟೇ. ಅಲ್ಲಿ ಕೂದೂರಲ್ಲಿ ಎಷ್ಟು ಕೊಡ್ಬೇಕು? ಕೂದರಲ್ಲಿ 1000 ಕೊಟ್ಟರು ಮುಗೀತು. ಯಾರಿಗೆ? ಸಬ್ ಇನ್ಸ್ಪೆಕ್ಟ್ರಿಗೆ. ಸಬ್ ಇನ್ಸ್ಪೆಕ್ಟರ್ ಯಾರು? ಸಬ್ ಇನ್ಸ್ಪೆಕ್ಟ್ರ್ ಯಾರು ಬೇರೆನು? ಏನು ಹೆಸರು? ಯಾರು ಹೊಸ್ತಾ ಬಂದವನೀಗ. ತೊಗೊಳ್ತಾರೆ ಅವರು. ಆಮೇಲೆ ಅವ್ರು ತೊಗೊಂಡಲ್ಲ ಅಂದ್ರೆ ತಗೊಂತಾರೆ. ಹಾಂ, ತಗೊಂತಾರೆ. ಮುಂಚೆ ತೊಗೊಂಡಿದ್ದೀರಾ? ನಮಗೂ ಈ ಅನುಮಾನ ಕಾಡಿತ್ತು. ಹೌದು, ಇಷ್ಟು ವರ್ಷ ಇಲ್ಲಿ ಅತ್ಯಮೂಲ್ಯ ರತ್ನ ಲೂಟಿ ಆಗ್ತಿದ್ರು. ಸರ್ಕಾರ ಏನು ಮಾಡುತ್ತಿತ್ತು? ಅವರ ಪ್ರತಿಕ್ರಿಯೆ ಪಡೆಯಲು ನಾವು ಬೆಂಗಳೂರಿನ ರೇಸ್ ಕೋರ್ಸ್ ರೋಡ್ನಲ್ಲಿರುವ ಖನಿಜ ಭವನದಲ್ಲಿರೋ ಗಣಿ ಇಲಾಖೆಗೆ ಹೋದೆವು. ರಿಪೋರ್ಟ್ಸ್ ಆಗಿದೆ, ಅವೈಲೇಬಿಲಿಟಿ ಅಲ್ಲಿ ಒಂದು ಕಾಂಟ್ಯಾಕ್ಟ್ ಝೋನ್ ಅಂತ ಬರುತ್ತೆ, ಅದರಲ್ಲಿ ರಿಪೋರ್ಟ್ಸ್ ಬಂದಿದೆ. ಅಂದರೆ ಹಿಂದೆನೇ ಯಾರೋ ಈಗ ಸುಮಾರು ವರ್ಷಗಳ ಹಿಂದೆನೇ ರಿಪೋರ್ಟ್ ಮಾಡಿದ್ದಾರೆ ಅವೈಲೇಬಿಲಿಟಿ ಇದೆ ಅಂತ. ಈಗ ಅವೈಲೇಬಿಲಿಟಿ ಹೆಂಗೆ ಅಂತಂದರೆ ನಿಮ್ಗೆ ಹೇಳಿದ್ನಲ್ಲ ಅವತ್ತು, ಎವ್ರಿವೇರ್ ದೇರ್ ಇಸ್ ಗೋಲ್ಡ್, ಟ್ರೇಸಸ್ ಆಫ್ ಗೋಲ್ಡ್, ಹಂಗಂತೇಳಿ ನಾವು ಮೈನ್ ಮಾಡೋಕ್ಕಾಗಲ್ಲ. ದೇರ್ ಮಸ್ಟ್ ಬಿ ಸಮ್ ಪರ್ಸೆಂಟೇಜ್ ಆಫ್ ಇದೆ, ಜಾಸ್ತಿ ಇದ್ದರೆ ಮಾಡ್ಬೋದು. ಈಗ ಉದಾಹರಣೆ KGFನಲ್ಲಿ ಹಿಂದೆ ತೆಗೆದು ಬಿಸಾಕಿರೋದ್ರಲ್ಲಿ 3 ಗ್ರಾಮ್ ಬರುತ್ತೆ. ಇವರ ಉತ್ತರ ಕೇಳಿ ಅಳ್ಬೇಕು ನಗ್ಬೇಕು ಅನ್ನೋದೇ ಗೊತ್ತಾಗಿಲ್ಲ. ಸರಿ, ಇನ್ನು ಪೊಲೀಸರ ಕತೆ ಏನ್ ಕೇಳೋಣ ಅಂತ ಮಾಗಡಿಯ ಕುದೂರು ಪೊಲೀಸ್ ಠಾಣೆಗೆ ಹೋದೆವು. ಇವರಿಗೆ ಇಲ್ಲಿ ಗಣಿ ಇರೋದೇ ಗೊತ್ತಿಲ್ವಂತೆ. ಯಾವ್ದು ಕಂಪ್ಲೇಂಟ್ ಇಲ್ಲ. ಅಲ್ಲ, ಕಂಪ್ಲೇಂಟ್ ಅಲ್ಲ ಅಂದ್ರೆ ಮಾಹಿತಿನೂ ಇರೋದಿಲ್ಲ ಅದ್ರ ಬಗ್ಗೆ, ಹರಳು ಬಗ್ಗೆ ಯಾವ ಮಾಹಿತಿ ಬಂದಿಲ್ಲ. ಹೌದಾ? ಆಮೇಲೆ ನಾವು ಬರೋದಕ್ಕಿಂತ ಮುಂಚೆ ಏನೋ ಇದ್ರು ಇರ್ಬೋದು ಅಷ್ಟೇ. ಅಲ್ಲಿ ಒಂದು ಹಳ್ಳ ತೆಗೆದು, ದೊಡ್ಡದೊಂದು ಹಳ್ಳ ತೆಗ್ದಾರೆ. ನಾವು ಯಾವಾಗ ಬರೋದು, ಯಾಕೆ ಇದು ಮಧ್ಯದಲ್ಲಿ ಬಂದಾಗ ಐತೆ ಅಂದಾಗ ಏನು ಹೇಳ್ತೀವಿ ಬಿಟ್ರೆ, ನಾವು ಈ ಸ್ಟೇಷನ್ಗೆ ಬಂದ ಮೇಲೆ ಆ ಮಾಹಿತಿ ಒಂದು ಅದ್ರ ಬಗ್ಗೆ ಕಂಪ್ಲೇಂಟ್ ಆಗಲಿ ಮಾಹಿತಿ ಅಂದ್ರೆ 35 ವರ್ಷಗಳಿಂದ ತೆಗಿತಿದ್ರಂತೆ ಸರ್ ಅಲ್ಲಿ. ಇರ್ಬೋದು. ನಾವು ಇವತ್ತು ಅಲ್ಲೂ ಹೋಗಿ ಬಂದ್ವಿ, ಕೆಲಸಕ್ಕೆ ಸೇರಿರ್ಬೋದು. ಹಾಗಾಗಿ ಓಕೆ. ಆಮೇಲೆ ಆ ನಂತರ ಏನು ಸ್ಟಾರ್ಟ್ ಆಗಿದ್ದು ಮಾಡಿದ್ದು? ಗಣಿ ಇಲಾಖೆಯವರು ಏನು ಮಾಹಿತಿ ಕೊಟ್ಟಿದ್ರು? ಅವರು ಬಂದು ಇಲ್ಲ, ಅವರಿಗೆ ಸೂಕ್ಷ್ಮತೆ ಗೊತ್ತಾಗಿದ್ರೆ ಇನ್ಫಾರ್ಮ್ ಮಾಡ್ಬೇಕಾಯ್ತು, ಹಿಂಗೆ ಮಾಡ್ತಾರಂತೆ ಕೇಸ್ ಕೊಡೋದ್ಮೇಲೆ. ತಮಗೇನೂ ಗೊತ್ತಿಲ್ಲದ ಅಮಾಯಕರಂತೆ ಉತ್ತರ ಕೊಡ್ತಾರೆ ಇವರು. ಆದ್ರೆ ಕಳೆದ 35 ವರ್ಷಗಳಿಂದ ನಿರಂತರವಾಗಿ ಇಲ್ಲಿನ ಪೊಲೀಸರಿಗೆ ಕಪ್ಪ ಕಾಣಿಕೆ ಸಲ್ಲಿಕೆಯಾಗುತ್ತಿತ್ತು. ಪೊಲೀಸ್ ಇಲ್ಲಿ ಬರ್ದಂಗೆ ನಾವು ನೋಡ್ಕೊಂತೀವಿ. ಹೆಂಗೆ? ನಮ್ಗೆ ಹೆಂಗೆ ನಾವು ನೋಡ್ಕೊಂತೀವಿ ಬಿಡು, ನಿನ್ಗೆ ಯಾಕೆ? ಪೊಲೀಸ್ ಬರ್ದಂಗೆ ನಮ್ದು ಇರಲಿ. ಅದೇ ಅದು ಹೆಂಗೆ ಅಂತ ನನ್ಗೆ ಗೊತ್ತಿರ್ಬೇಕಲ್ಲ. ಆಮೇಲೆ ನಾನು ಯಾರು ನಾವು ಅಲ್ಲೇ ಹೋಗಿ ಮಾತಾಡ್ತೀವಿ. ಎಲ್ಲಿ? ಕುದೂರಲ್ಲೇನೆ. ಕೂದೂರು ಹತ್ರ ಇಲ್ಲಿ ಪೊಲೀಸ್ ಸ್ಟೇಷನು ಕುದೂರು ಸೇರ್ಕೊಂತದ. ಹಾಂ, ಅಲ್ಲಿ ಯಾರಿಗೆ ಮಾತಾಡ್ಸಿ? ನಮ್ಮ ಪೊಲೀಸರು ಯಾರು ಬೇರೆ ರೆಕಮೆಂಡ್ ಇರೋ ಕರ್ಕೊಂಡು ಇಲ್ಲೆಲ್ಲ ಬರಬೇಡಿ ಅಂತ ಅವ್ರಿಗೆ ಸ್ವಲ್ಪ ಕಾಸು ಕೊಟ್ಕೊಂಡ್ಬಿಟ್ರೆ ಒಂದು 500,000 ಬರಲ್ಲ ಅವ್ರ ಕಡೆಗೆ. ಮುಂಚೆ ಎಲ್ಲ ತೋಟದವ್ರಿಗೆ ಏನು ತೊಂದರೆ ಕೊಡಲಿಲ್ಲ ಇವರು. ಏನಾಯ್ತು ಅಂದರೆ ದುಡ್ಡು ಪಟ್ಟು ಕೊಟ್ಕೊಂಡು ಅಲ್ಲೇ ದಿಮ್ಕೊಂಡ್ಬಿಡ್ವು MLAಗಳು. ಇನ್ನು ಜನಪ್ರತಿನಿಧಿಗಳ ಕತೆ ಗೊತ್ತೇ? ಇಲ್ಲಿ ಕೆಂಪು ಕಲ್ಲು ಸಿಗೋ ವಿಚಾರ ಜನಪ್ರತಿನಿಧಿಗಳಿಗೂ ಗೊತ್ತು. ಅವರೇ ಖುದ್ದಾಗಿ ಇಲ್ಲಿಗೆ ಬಂದು ಒಂದಿಷ್ಟು ಕಲ್ಲುಗಳನ್ನ ಸಾಗಿಸಿದ್ರಂತೆ. ಜನಪ್ರತಿನಿಧಿಗಳೇ ನಾಡಿನ ಸಂಪತ್ತು ಲೂಟಿ ಹೊಡೆಯಲು ಪ್ರೋತ್ಸಾಹ ನೀಡ್ತಿದ್ದಾರೆ. ಇದಕ್ಕಿಂತ ದೊಡ್ಡ ದುರಂತ ಇನ್ನೊಂದಿದೆಯೇ? ಈಗ ಸ್ವತಃ ಮುಖ್ಯಮಂತ್ರಿಗಳೇ ಗಣಿ ಇಲಾಖೆಯ ಜವಾಬ್ದಾರಿ ಹೊಂದಿದ್ದಾರೆ. ಇನ್ನು ಮುಂದೆಯಾದ್ರೂ ಅವರು ಇಲ್ಲಿನ ಅಮೂಲ್ಯ ಸಂಪತ್ತನ್ನ ರಕ್ಷಿಸಲು ವಿಶೇಷ ಕಾಳಜಿ ವಹಿಸ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕು.
ಮಾಗಡಿಯ ಬೆಟ್ಟೇಗೌಡನ ಪಾಳ್ಯದ ಕೆಂಪು ಕಲ್ಲಿನ ಕೋಟೆಯ ದುರಂತದ ಕಥೆ ಇದು. ಇಲ್ಲಿ ಕೋಟ್ಯಾಂತರ ರೂಪಾಯಿಯ ಗಣಿಗಾರಿಕೆ ನಡೆದರೂ ಕೂಡ ಸರ್ಕಾರಕ್ಕೆ 1 ರೂಪಾಯಿಯ ಲಾಭನೂ ಆಗಿಲ್ಲ. ಕಳೆದ 35 ವರ್ಷಗಳಿಂದ ನಿರಂತರವಾಗಿ ಇಲ್ಲಿ ಗಣಿಗಾರಿಕೆ ನಡೀತಿದೆ. ಆದರೂ ಕೂಡ ಸರ್ಕಾರಕ್ಕೆ ಯಾವುದೇ ಮಾಹಿತಿ ಇಲ್ಲ. ಗಣಿ ಇಲಾಖೆ ಅಂತೂ ಇನ್ನೂ ನಿದ್ದೆಯಿಂದ ಎದ್ದಿಲ್ಲ. ಇವೆಲ್ಲ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಆಗ್ತಿರೋದೋ ಅಥವಾ ಸಮಾಜಘಾತುಕ ಶಕ್ತಿಗಳ ಮೇಲುಗೈಯೋ? ಇನ್ನು ಮುಂದೆ ಆದರೂ ಈ ಕವರ್ ಸ್ಟೋರಿ ನೋಡಿ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ, ತಮ್ಮ ಅಮೂಲ್ಯವಾದ ಗಣಿಯನ್ನು ಉಳಿಸ್ಕೊಳ್ಳುತ್ತೆ ಅನ್ನುವಂಥ ಆಶಯ ನಮ್ಮದು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. ಕವರ್ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಗೆ ಕಳಿಸ್ಕೊಡಿ. ನಮ್ಮ ವಿಳಾಸ ಕವರ್ ಸ್ಟೋರಿ ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫೆಂಟ್ರಿ ರಸ್ತೆ, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in.